ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇರಾನ್ ಅಣ್ವಸ್ತ್ರವನ್ನ ಸಿದ್ಧಪಡಿಸ್ತಾ ಇದೆ. ಭವಿಷ್ಯದಲ್ಲಿ ಇದು ಅಪಾಯಕಾರಿ. ಇದನ್ನ ಮನಗಂಡಂತಹ ಇಸ್ರೇಲ್ ಮತ್ತು ಅಮೆರಿಕ ಬಹಳ ದೊಡ್ಡ ಕಾರ್ಯಾಚರಣೆಯನ್ನ ನಡೆಸಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿದ್ದಾಗಿದೆ. ಹಾಗಾದ್ರೆ ಈ ಯುದ್ಧದ ಕಾರ್ಯಾಚರಣೆಗಳು ಹೇಗಾಯಿತು? ಯಾವ ಕಾರಣಕ್ಕೆ ಯುದ್ಧದ ಸನ್ನಿವೇಶ ಬಂತು? ಇಂಥ ಯುದ್ಧದ ಸಂದರ್ಭದಲ್ಲಿ ಇರಾನ್ನ ಪ್ರತಿದಾಳಿ ಹೇಗಿತ್ತು? ಇದೆಲ್ಲದರ ಬಗ್ಗೆ ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸೇನಾಧಿಕಾರಿ ವೆಂಕಟೇಶ್ ಅವರು ಮಾಹಿತಿಯನ್ನ ನೀಡುತ್ತಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕಳೆದ ಗುರುವಾರ ಸರ್ ಜಿನೆವಾದಲ್ಲಿ 3ನೇ ಸುತ್ತಿನ ಮಾತುಕತೆಯನ್ನ ನಡೆಸ್ತಾ ಇರ್ತಾರೆ. ಇರಾನ್ ಮತ್ತು ಅಮೆರಿಕದ ನಡುವಿನ ಮಾತುಕತೆಯ ಸಂದರ್ಭದಲ್ಲೇ ಈ ದಾಳಿ ಆಗಿದೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ? ಅಲ್ಲಿ ಡಿಸ್ಕಷನ್ ಆಗಬೇಕಾದ್ರೆ ವೇರಿಯಸ್ ಪಾಯಿಂಟ್ಸ್ ಏನಂತಂದರೆ ಅಗ್ರಿಮೆಂಟನ್ನು ಆಗಿತ್ತು. ಆಲ್ಮೋಸ್ಟ್ ಅರಬ್ ಕಂಟ್ರೀಸ್ ಹೇಳೋ ಪ್ರಕಾರ, ಒಂದು ಸೋರ್ಸ್ ಆಫ್ ನ್ಯೂಸ್ ಪ್ರಕಾರ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಇದು ರೈಟ್ ಡೈರೆಕ್ಷನ್ದಲ್ಲಿ ಅಗ್ರಿಮೆಂಟ್ ಆಗುತ್ತೆ, ಎಸ್ಕಲೇಟ್ ಆಗೋದಿಲ್ಲ, ಆ ಟೈಪ್ ಈ ಟೈಪ್ ಅಂತಕೊಂಡು ಒಂದು ಹಿಂಟ್ಸನ್ನು ಕೊಟ್ಟಿದ್ರು. ಒಂದು 2-3 ಡೆವಲಪ್ಮೆಂಟ್ಸ್ ಏನಾಗ್ತಾವಂತಂದರೆ, ಒಂದು ನ್ಯೂಕ್ಲಿಯರ್ ವಿಷಯದಲ್ಲಿ ಇರಾನ್ ಕಾಂಪ್ರಮೈಸ್ ಆಗಲಿಲ್ಲ. ಇರಾನ್ ನ್ಯೂಕ್ಲಿಯರ್ ಏನಪ್ಪ ಅಂದ್ರೆ ವೆಪನ್ಸ್ ಇರ್ಬೋದು, ಯುರೇನಿಯಂ ಎನ್ರಿಚ್ಮೆಂಟ್ ಇರ್ಬೋದು, ಅಥವಾ ಎನಿಥಿಂಗ್ ರಿಲೇಟೆಡ್ ಟು ದಿಸ್ ಥಿಂಗ್. ಅವ್ರು ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ದು ನಾಟ್ ನೆಸಸರಿ ದಟ್ ಓನ್ಲಿ ಮಿಲಿಟರಿಯಲ್ಲಿ ಯೂಸ್ ಆಗುತ್ತೆ, ಸಿವಿಲಿಯನ್ ಇದರಲ್ಲಿ ಯೂಸ್ ಆಗುತ್ತೆ. ಏರ್ಕ್ರಾಫ್ಟ್ ಕ್ಯಾರಿಯರ್ದೆಲ್ಲ ನ್ಯೂಕ್ಲಿಯರ್ ಪವರ್ದಿಂದನೇ ಅದು ತನ್ನಷ್ಟೇ ರೀಚಾರ್ಜ್ ಮಾಡ್ಕೊಂಡು ರನ್ ಆಗ್ತದೆ. ಯು ಕ್ಯಾನ್ ಜನರೇಟ್ ಎಲೆಕ್ಟ್ರಿಸಿಟಿ ಔಟ್ ಆಫ್ ನ್ಯೂಕ್ಲಿಯರ್ ಪವರ್. ಸೊ ಆ ಥರ ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ಗೆ ಅಡ್ಡ ಬರಕ್ಕೆ ಹೋಗ್ಬಾಡ್ರಿ ಅಂತ ಹೇಳ್ತಾರೆ. ನೀವು ನ್ಯೂಕ್ಲಿಯರ್ ಬೈ ಚಾನ್ಸ್ ಮಿಲಿಟರಿ ಸಲುವಾಗಿ, ವಾರ್ ಹೆಡ್ ಸಲುವಾಗಿ ಯೂಸ್ ಮಾಡಿದರೆ ದೆನ್ ಇಟ್ ಇಸ್ ಡಿಸ್ಟ್ರಾಕ್ಷನ್. ಬಟ್ ಒಂದು ವಿಷಯ ಏನಪ್ಪ ಅಂದ್ರೆ ಅಮೇರಿಕದ ಈ ಸ್ಟ್ಯಾಂಡದಲ್ಲಿ ಕಾಂಟ್ರಡಿಕ್ಷನ್ ಇದೆ. ಒಂದು ಏನಪ್ಪ ಅಂದ್ರೆ ಲಾಸ್ಟ್ ಟೈಮ್ ಮೇ ಜೂನ್ದಲ್ಲಿ ಒಂದು ಇದಾದಾಗ B-2 ಬಾಂಬರ್ ತಗೊಂಡೋಗಿ ನತಾಂಜ್ ಮತ್ತು ಇನ್ನೊಂದು 2-3 ಹಿಲ್ಸ್ದಲ್ಲಿ ಅವರು ಸೋ ಕಾಲ್ಡ್ ಸಸ್ಪೆಕ್ಟೆಡ್ ಯುರೇನಿಯಂ ಎನ್ರಿಚ್ಮೆಂಟ್ ನಡೀತಕ್ಕಂಥ ಸೆಂಟರ್ಸ್ ಏನಿದ್ದವು ಅದ್ರ ಮೇಲೆ ಬಾಂಬ್ ಹಾಕಿ ನಷ್ಟ ಮಾಡಿದ್ವಿ ಅಂತ ಕ್ಲೇಮ್ ಮಾಡಿದ್ರು. ಒಂದು ವೇಳೆ ಅದು ನಷ್ಟ ಆಗಿದ್ದರೆ ಮತ್ತೆ ಯಾಕೆ ನ್ಯೂಕ್ಲಿಯರ್ ಟಾಕ್ಸ್ ನಡೀತಾ ಇದೆ? ದಟ್ ಮೀನ್ಸ್ ನಾನು ಅವಾಗ ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದಾಗ ಹೇಳಿದೆ, ನೋ ದೇ ವುಡ್ ಹವ್ ಶಿಫ್ಟೆಡ್ ದ ಏನಪ್ಪ ಅಂತಂದ್ರೆ ರಾ ಮೆಟೀರಿಯಲ್ಸ್, ಅಥವಾ ಇವ್ರದ್ದು ಕ್ಲೇಮ್ಸ್ ಫಾಲ್ಸ್ ಇರ್ತದೆ. ಅಂದ್ರೆ ಅದೊಂದು ಫೇಸ್ ಸೇವಿಂಗ್ ಒಂದು ಏನಪ್ಪ ಅಂತಂದ್ರೆ ಸಲುವಾಗಿ B-2 ಬಾಂಬರ್ನ ಕಳಿಸಿ ಇದನ್ನ ಏನಂತಂದ್ರೆ ದಟ್ ಮೀನ್ಸ್ ಇರಾನ್ ಈಸ್ ವೆರಿ ಕ್ಲೋಸ್ ಟು ಮೇಕಿಂಗ್ ಎ ನ್ಯೂಕ್ಲಿಯರ್ ವೆಪನ್ ಆರ್ ಇಟ್ ಹ್ಯಾಸ್ ಆಲ್ರೆಡಿ ಮೇಡ್. ಇಲ್ಲಕಂದ್ರೆ ಇಷ್ಟು ಧೈರ್ಯ ಬರೋದಿಲ್ಲ. ಒಂದು ದೇಶ ಏನಂತಂದ್ರೆ ಇಷ್ಟೆಲ್ಲ ಅಮೇರಿಕನ್ ಎದುರಾಕೊಂಡು ಇಸ್ರೇಲ್ನ ಎದುರಾಕೊಂಡು ದೇ ಆರ್ ನಾಟ್ ಬಡ್ಜಿಂಗ್. ಏನಂತಂದ್ರೆ ನೀವು ಯುದ್ಧ ಸ್ಟಾರ್ಟ್ ಮಾಡೋರು, ನೀವು ಎಂಡ್ ನಾವು ಮಾಡ್ತೀವಿ ಅಂತಕೊಂಡು ಹೇಳಿದ್ರು. ಮತ್ತೆ ದೇ ಹ್ಯಾಡ್ ವಾರ್ನ್ಡ್ ಆಲ್ಸೋ, ಇವೆಲ್ಲ ಮಿಲಿಟರಿ ಬೇಸಸ್ ಯಾವ್ಯಾವ ಅರಬ್ ಕಂಟ್ರೀಸ್ ಕೊಟ್ಟಿದ್ದಾರೆ, ಯು ವಿಲ್ ಬಿ ದ ಟಾರ್ಗೆಟ್, ವಿ ಆರ್ ನಾಟ್ ಗೋಯಿಂಗ್ ಟು ಸ್ಪೇರ್ ಯು ದಿಸ್ ಟೈಮ್ ಅಂತ. ಸೊ ಆ ಥರ ನೋಡಿದರೆ ಟಾಕ್ಸು ಇಟ್ ಫೇಲ್ಡ್ ಅಂತ ಹೇಳಿದ್ರೆ ಓನ್ಲಿ ಆನ್ ನ್ಯೂಕ್ಲಿಯರ್ ಇಶ್ಯೂಸ್ ಅಲ್ಲಿ ಫೇಲ್ ಆಗಿದೆ. ಓಕೆ ಗೊತ್ತಾಯ್ತು. ಹಂಗಾಗಿ ಟಾರ್ಗೆಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ಮೋಸ್ಟ್ ಪ್ರಾಬಬ್ಲಿ ಟ್ರಿಗರ್ ಆದದ್ದು ಏನಪ್ಪ ಅಂದ್ರೆ ಅನ್ಆರ್ಮ್ಡ್ ವೆಹಿಕಲ್, ಅಂದ್ರೆ ಇದು ಅನ್ಪೈಲಟೆಡ್ ವೆಹಿಕಲ್ ಆಫ್ ಅಮೇರಿಕಾ ಒಂದು 56,000 ಅವರ್ಸ್ ಫ್ಲೈಟ್ ಸಕ್ಸಸ್ಫುಲಿ ಮಾಡಿ ಅದೆಲ್ಲ ಸ್ನೂಪಿಂಗ್ ಸ್ಪೈಯಿಂಗ್ ಏರ್ಕ್ರಾಫ್ಟ್ಸ್ ಅದು ಡಿಸ್ಟ್ರಾಯ್ ಆಗಿದೆ ಅಮೇರಿಕನ್ಸ್. ಸೊ ಇಟ್ ಈಸ್ ಅ ಲಾಸ್ ಆಫ್ ಫೇಸ್ ಅಂತ ಹೇಳ್ಬೋದು. ಅದು ಯಾರು ಡಿಸ್ಟ್ರಾಯ್ ಮಾಡಿದ್ರು? ಚೈನೀಸ್ ಮಾಡಿದ್ರು, ಇರಾನ್ದವ್ರು ಮಾಡಿದ್ರು, ಅಥವಾ ರಷ್ಯಾದವ್ರು ಮಾಡಿದ್ರು. ಬಟ್ ಅದು ಏನಂತಂದ್ರೆ ದೇ ಕೆಪ್ಟ್ ಸೈಲೆಂಟ್, ದಟ್ ಮೀನ್ಸ್ ಇಟ್ ಹ್ಯಾಸ್ ಬಿನ್ ಡಿಸ್ಟ್ರಾಯ್ಡ್. ಸೊ ಅದೊಂದು ಏನಪ್ಪ ಅಂತಂದ್ರೆ ಒಂದು ಮುಖಭಂಗ ಅಂತ ಅಮೇರಿಕಾಗೆ ಹೇಳ್ಬಹುದು. ದಟ್ ಮೀನ್ಸ್ ಅವರು ನಮ್ಮ UAV ಏನಪ್ಪ ಅಂದ್ರೆ ಅನ್ಆರ್ಮ್ಡ್ ಏರ್ಕ್ರಾಫ್ಟ್, ಅನ್ಪೈಲಟೆಡ್ ಏರ್ಕ್ರಾಫ್ಟ್ನೇ ಬೆಳೆಸ್ಬೇಕಂತಂದ್ರೆ ದೇ ಆರ್ ಗಾನ್ ಟೂ ಫಾರ್ ಅಂತಕೊಂಡು. ಆಮೇಲೆ ಎರಡನೇದು ಮಿಲಿಟರಿಯಲ್ಲಿ ಏನಿರ್ತದಂದ್ರೆ ಒಂದು ಗ್ರೌಂಡ್ದಲ್ಲಿ ವಾರ್ಫೇರ್ ಇರ್ತದೆ, ಏರ್ದಲ್ಲಿ ಇರ್ತದೆ, ಸೀದಲ್ಲಿ ಇರ್ತದೆ. ಫೋರ್ತ್ ಮೋಸ್ಟ್ ಡೈಮೆನ್ಷನಲ್ ಏನಪ್ಪ ಅಂದ್ರೆ ಪರ್ಸೆಪ್ಷನ್ ವಾರ್. ಈ ವರ್ಲ್ಡ್ಗೆ ಏನಪ್ಪ ಅಂದ್ರೆ ನೀವು ಯಾವ ಥರ ಪರ್ಸೆಪ್ಷನ್ ಕೊಡ್ತೀರಿ, ಯಾವ ಥರ ನೀವು ಬಿಲೀವ್ ಮಾಡಂಗೆ ಈ ಮೀಡಿಯಾದಿಂದ ಕವರ್ ಮಾಡ್ತಾರೆ ನ್ಯೂಸ್. ಸೊ ದಟ್ ಪರ್ಸೆಪ್ಷನ್ ವಾರದಲ್ಲಿ ಏನಂತಂದ್ರೆ ಇರಾನ್ ವಾಸ್ ಫುಲ್ಲಿ ಪ್ರಿಪೇರ್ಡ್. ಇವ್ರನ್ನ ನಂಬಕ್ಕೆ ಅಮೇರಿಕನ್ ನಂಬಕ್ಕೆ ಆಗೋದಿಲ್ಲ. ಸೊ ದೇ ವೇರ್ ಫುಲ್ಲಿ ಪ್ರಿಪೇರ್ಡ್. ಈಗ ಖಮೇನಿ ಡೆತ್ ಕನ್ಫರ್ಮ್ ಆಮೇಲೆ ಆಯ್ತು. ಅದಕ್ಕಿಂತ ಮೊದಲು ಎಲ್ಲ 14 ಬೇಸಸ್ ಮೇಲೆ 14 ಅಮೇರಿಕನ್ ಬೇಸಸ್ ಮೇಲೆ ಅಟ್ಯಾಕ್ ಆಗಿದೆ. ಅಂದರೆ ಪ್ರಿಸಿಷನ್ ಟಾರ್ಗೆಟೆಡ್
ಮಿಲಿಟರಿ ಟಾರ್ಗೆಟ್ಸ್ ಹ್ಮ್ ಅಲ್ಲಿ ಹಿಟ್ ಆಗಿದೆ, ರೀಚನ್ ಆಗಿದೆ. ಹ್ಮ್ ಹ್ಮ್ ಅಂದರೆ ನಿಮ್ಮದು ಸೋ ಕಾಲ್ಡ್ ಇಷ್ಟೆಲ್ಲ ಏರ್ ಡಿಫೆನ್ಸ್, ಥಾರ್ಡ್, ಹ್ಮ್ ಐರನ್ ಡೋಮು, ಯಾರೋ 1, ಯಾರೋ 2, ಡೇವಿಡ್ ಸ್ಲಿಂಗು, ಇವೆಲ್ಲ ಏನು ಮಾತಾಡ್ತಾ ಇದ್ರಲ್ಲ, ಹ್ಮ್ ಅದು ಎಲ್ಲಿ ಹೋಯ್ತದು? ಕರೆಕ್ಟ್. ದಟ್ ಮೀನ್ಸ್ ಸಮಥಿಂಗ್ ಆಸ್ ಪಿಯರ್ಸ್ಡ್ ಇನ್ ಟು ಈಗ 10 ಮಿಸೈಲ್ದಲ್ಲಿ 4 ಲ್ಯಾಂಡ್ ಆದ್ರೆ ದಟ್ ಸಫಿಷಿಯಂಟ್. ಹ್ಮ್ 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 ಸೊ ಆ ಥರ ಏನಂತಂದ್ರೆ ಇವ್ರದ್ದು ಹೊಗಳ್ಕೊಳ್ಳೋದು, ಕೊಚ್ಕೊಳ್ಳೋದು ಜಾಸ್ತಿ ಜಾಸ್ತಿ. ಆಯ್ತು. ಅದಕ್ಕೆ ಪರ್ಸೆಪ್ಷನ್ ವಾರ್ ಅಂತಾರೆ. ಹ್ಮ್ ಹ್ಮ್ ಸೊ ಅದು ಈಗ ಕಮಾಂಡ್ ಅಂಡ್ ಕಂಟ್ರೋಲ್, ಈಗ ಕಮ್ಯುನಿಸ್ಟ್ ಹತ್ಕೊಳ್ಳೇನೆ ಕಮಾಂಡ್ ಅಂಡ್ ಕಂಟ್ರೋಲ್ ಎಲ್ಲ ನಷ್ಟ ಆಗಿಬಿಡ್ತು, ಏನು ಮಾಡೋಕ್ಕಾಗೋದಿಲ್ಲ, ಇಲ್ಲ. ಇಟ್ ಇಸ್ ಟೋಟಲ್ ಅಂಡರ್ ಕನ್ಫ್ಯೂಷನ್ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಆತ ತೀರಿದ ನಂತರನೇ ಇದು ಅಟ್ಯಾಕ್ ಆದದ್ದು ಹ್ಮ್ ಹ್ಮ್ ಆಫ್ಟರ್ 2 hours. ಹ್ಮ್ ದಟ್ ಮೀನ್ಸ್ ಒಬ್ಬರು ಈ ನೀವು ವೆರಿ ವೆಲ್ ಒಂದೊಂದು ದಿವಸ ಇವ್ರು ಏನಪ್ಪ ಅಂದ್ರೆ ದೇ ವಿಲ್ ಟೇಕ್ ಮೈ ವಿಕೆಟ್ ಅಂತಕ್ಕೊಂದು. ಕರೆಕ್ಟ್. ಸೊ ಅದು ಸಕ್ಸೆಷನ್ ಪ್ಲಾನ್ಸ್, ಮಿಲಿಟರಿ ಪ್ಲಾನ್ಸ್, ಒನ್ಸ್ ಐ ಆಮ್ ಡೆಡ್ ಹೂ ವಿಲ್ ಟೇಕ್ ಓವರ್, ಆ ಟೈಪ್ ಎಲ್ಲ ಪ್ಲಾನ್ ಆಗಿರುತ್ತೆ. ಆದ್ರೂ ಸರ್ ಅಮೆರಿಕ ನಡೆ ಹೆಂಗಿದೆ ಅಂತ ಹೇಳಿದ್ರೆ, ಈಗ ಅಮೆರಿಕ ಇಸ್ರೇಲ್ ಜೊತೆಗೂಡಿ ಮಾಡಿರುವಂಥ ಈ ಕಾರ್ಯಾಚರಣೆಯ ಬಗ್ಗೆ ನೋಡೋದಾದ್ರೆ, ಹೇಳಿ ಹೊಡೆಯೋದು ಅಂದರೆ ಮೊದಲೇ ಡಿಕ್ಲೇರ್ ಮಾಡೋದು, ನನ್ನ ಇಂಟೆನ್ಷನ್, ನನ್ನ ಗುರಿ ಇದಿದೆ, ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ ಅನ್ನುವಂತಹ ತತ್ವವನ್ನು ಪಾಲನೆ ಮಾಡಿಕೊಂಡು ಮಾಡಿದ್ದು ಅಂತ ಕರಿಬೋದಾ? ಈ ಕಾರ್ಯಾಚರಣೆ ಬಗ್ಗೆ ಏನ್ ಹೇಳ್ತೀರಾ? ಎಸ್, ಇಟ್ ಈಸ್ ಆನ್ ಬೋತ್ ಸೈಡ್ಸ್. ಅವರು ಹೇಳಿ ಮಾಡಿದರು, ಇವರು ಹೇಳಿ ಮಾಡಿದರು. ಇವ್ರು ಇರಾನಿಯನ್ಸ್ ಏನು ಹೇಳಿದರು, ಇವ್ರು ಏನು ಹೇಳಿದರು, ಅಮೇರಿಕನ್ಸ್ ಹೇಳಿದ್ದು ಜನರನ್ನ ಒಂಥರ ರೊಚ್ಚಿಗಿಳಿಸಿ ಪ್ರೊಟೆಸ್ಟ್ ಮಾಡಿಸಿ, ಆಮೇಲೆ ಏನಪ್ಪ ಅಂದ್ರೆ ಅಲ್ಲೆಲ್ಲ CIA, ಮೊಸಾದ್ ಏಜೆಂಟ್ಸ್ ಇವೆಲ್ಲ ಟ್ರಿಗರ್ ಮಾಡ್ತಾ ಇರೋದು, ಫಂಡ್ ಮಾಡ್ತಾ ಇರೋದು. ಸೊ ಈ ಥರ ಆಗಿ ಅದು ನ್ಯಾಚುರಲ್ ಆಗಿ ಗೌರ್ಮೆಂಟ್ ಫಾಲೋ ಆಗ್ತದನು. ವಿದ್ರೋ ಜಾಸ್ತಿ ಆದ ಕೂಡಲೇ ಜನರಲಿ ಏನಾಗ್ತದಂದ್ರೆ, ನಾವು ನೇಪಾಳದಲ್ಲಿ ಏನು ನೋಡಿದ್ವಿ, ಬಾಂಗ್ಲಾದೇಶದಲ್ಲಿ ಏನು ನೋಡಿದ್ವಿ, ಆ ಲೀಡರ್ಶಿಪ್ ಈ ಫ್ಲಡ್ ದ ಕಂಟ್ರಿ, ದೇಶ ಬಿಟ್ಟು ಹೋದ. ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ಬೇಕಂತ ಟ್ರೈ ಮಾಡಿದ್ರು. ವೆನ್ ದೇ ನ್ಯೂ ಏನಪ್ಪ ಅಂದ್ರೆ ಇದರಲ್ಲಿ ಸಕ್ಸಸ್ ಸಿಗ್ಲಿಕ್ಕಿಲ್ಲ ಅಂತ, ಯಾಕಂದ್ರೆ ಅವರು ಪ್ರೊಟೆಸ್ಟ್ನ ಕ್ರಶ್ ಮಾಡಿದ್ರು ಇರಾನ್ದವ್ರು. ನೆಕ್ಸ್ಟ್ ಏನಂತಂದ್ರೆ ದೆನ್ ಯು ಟೇಕ್ ದ ಲೀಡರ್ ಔಟ್, ಕಿಲ್ ದ ಲೀಡರ್. ಅವ್ರಿಗೆ ಏನಪ್ಪ ಅಂದ್ರೆ ದೋ ಹೈಲಿ ಪ್ರೊಟೆಕ್ಟೆಡ್ ಲೀಡರ್ ಕಾಮಿನಿ, ಬಟ್ ಸ್ಟಿಲ್ ಏನಪ್ಪ ಅಂದ್ರೆ 100% ಪ್ರೊಟೆಕ್ಷನ್ ಅಂತೂ ಇದು ಅಮೆರಿಕನ್ ರಾಷ್ಟ್ರಪತಿಗಳು ಇಬ್ಬರು ಹೋಗಿದ್ದಾರೆ, ಜಾನ್ ಆಫ್ ಕೆನಡಿ ಮತ್ತು ಅಬ್ರಾಹಂ ಲಿಂಕನ್. ಸೊ ನಥಿಂಗ್ ಇಸ್ ಫುಲ್ ಪ್ರೂಫ್. ಸೊ ಈ ಟೈಪ್ ಆದ ಕೂಡಲೇ ಈಗಿಂದ ಎಕ್ಸ್ಪೆಕ್ಟೇಷನ್ ಅವ್ರದ್ದು ಏನಿರ್ತದಂದ್ರೆ, ಒಂದು ಸಲ ಲೀಡರ್ಶಿಪ್ ಡೆತ್ ಆಯ್ತಂತಂದ್ರೆ, ಸೊ ಇದನ್ನ ಏನಪ್ಪ ಅಂದ್ರೆ ರಾದರ್ ದನ್ ಮಿಲಿಟರಿ, ಸಿವಿಲ್ ಪ್ರೊಟೆಸ್ಟ್, ಅನ್ರೆಸ್ಟ್ ಇದನ್ನ ಇನ್ಕ್ರೀಸ್ ಮಾಡಿ ಏನಪ್ಪ ಅಂದ್ರೆ ರೆಜಿಮ್ ಚೇಂಜ್ ಮಾಡೋ ಪ್ರಯತ್ನ ನಡೆಸ್ಬೋದು. ಬಟ್ ಇರಾನ್ದು ಏನಪ್ಪ ಅಂತಂದ್ರೆ, ಇವ್ರು ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಇರಾನ್ ವಿಲ್ ಕಾನ್ಸಂಟ್ರೇಟ್ ಆನ್ ಮಿಲಿಟರಿ, ಅಮೇರಿಕನ್ ಇಸ್ರೇಲ್ ವಿಲ್ ಕಾನ್ಸಂಟ್ರೇಟ್ ಆನ್ ಸಿವಿಲ್ ಪ್ರೊಟೆಸ್ಟ್. ಹಾಗಾದ್ರೆ ಸರ್, ಈಗ ಇರಾನ್ನ ಧಾರ್ಮಿಕ ಸರ್ವೋಚ್ಚ ನಾಯಕ ಖಮೀನಿ ಅಂತ ಕರೆಸ್ಕೊಂಡಿದ್ದು, ಈತನ ಹತ್ಯೆಯ ನಂತರ ಯುದ್ಧವೇ ಮುಗಿದೋಯ್ತು ಅಂತ ಅನ್ಕೋಬೇಕಾ, ಇಟ್ ಈಸ್ ಅ ರೀಸ್ಟಾರ್ಟ್ ಅನ್ಕೋಬೇಕಾ? ಇಟ್ ಈಸ್ ಅ ಸ್ಟಾರ್ಟ್ ಪಾಯಿಂಟ್. ಯುದ್ಧ ಮುಗಿಯೋದಿಲ್ಲ, ಈಗ ಯುದ್ಧ ಮುಗಿಯೋದಿಲ್ಲ. ಆ್ಯಂಡ್ ಮೋರ್ ಏನಂತಂದರೆ ಅವ್ರಿಗೆ ಇರಾನ್ಗೆ ಇಟ್ ಈಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಯಾಕಂದರೆ 85 ವರ್ಷದ ಇದು ಏನಂತಂದರೆ ಒಬ್ಬ ಹುತಾತ್ಮ ದೇಶಕ್ಕಾಗಿ ಮಡ್ದ, ಆಮೇಲೆ ಆತನ ಜೊತೆಗೆ ಹಾಗೆ ತಗೊಳುತ್ತಾ ಅಲ್ಲಿನ ಜನ. ನನಗೆ ತಿಳಿದ ಮಟ್ಟಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಟ್ ವಿಲ್ ಗೋ ಇನ್ ಫೇವರ್ ಆಫ್ ಇರಾನ್. ಓಕೆ. ಯಾಕಂದ್ರೆ ಅದು ಒಂದು ಇಟ್ ಈಸ್ ನಾಟ್ ಲೈಕ್ ಲಿಬಿಯಾ, ಏನಪ್ಪ ಸಿರಿಯಾ, ಅಗದಿ ಒಂದು ಏನಪ್ಪ 5000 ಇಯರ್ ಓಲ್ಡ್ ಸಿವಿಲೈಸೇಷನ್ ಬಂದಂತ ದೇಶ. ಅದು ವೆರಿ ಓಲ್ಡ್ ಸಿವಿಲೈಸೇಷನ್, ತಮ್ಮದೇ ಆದಂಥ ವ್ಯಾಲ್ಯೂಸ್, ತಮ್ಮದೇ ಆದಂಥ ಫೇತ್, ಬಿಲೀಫ್. ಅವರು ಏನಂತಂದ್ರೆ ಇರಾನಿಯನ್ ಪಾಪ್ಯುಲೇಷನ್, ಇರಾನಿಯನ್ ಜನಸಂಖ್ಯೆ ಇದು ನೋಡ್ತಾ ಹೋದ್ರೆ, ಒಂದು ಸೈಡ್ದಲ್ಲಿ ಖಾಮೇನಿನ ಒಂದು ಕಟ್ಟರ್ಪಂಥಿ, ಅಂದ್ರೆ ಕಟ್ಟರ್ಪಂಥಿ ಅಂದ್ರೆ ರಿಲಿಜಿಯಸ್ ಕ್ರಿಟಿಸೈಸ್ ಆ ಒಂದು ಸೈಡ್ ಮಾಡಿದ್ರೆ, ಇನ್ನೊಂದು ಸೈಡ್ ಅಮೆರಿಕದವರು ನಮ್ಮ ದೇಶದಲ್ಲಿ ನೀವು ಇಂಟರ್ಫಿಯರ್ ಆಗ್ಬೇಡ್ರಿ ಅಂತ ಒಂದು ಐಡಿಯಾ ಅದೂ ಇದೆ. ಸೊ ದೇ ಆರ್ ನಾಟ್ ಅನ್ಲೈಕ್ ಅದರ್ಸ್. ಎಷ್ಟು ಈಸಿಯಾಗಿ ಓವರ್ ಥ್ರೋ ಮಾಡಿದ್ರೆ ರೆಜಿಮ್, ಇರಾಕ್ ಆಗಲಿ, ಲಿಬಿಯಾ ಆಗಲಿ, ಸಿರಿಯಾ ಆಗಲಿ, ಅದೇ ಪ್ಯಾಟರ್ನ್ದಲ್ಲಿ ಇರಾನ್ ತೂಕ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇರಾನು ವೆರಿ ಸಿಸ್ಟಮೆಟಿಕಲಿ ಅವರು ಮಿಲಿಟರಿಯಲ್ಲಿ ಡೆವಲಪ್ ಆಗಿದ್ದಾರೆ. ಇವರು ಎಷ್ಟು ಕಂಟಿನ್ಯೂಸ್ ಆಗಿ ಎಷ್ಟು ಇದು ನ್ಯೂಕ್ಲಿಯರ್ ಸೈಂಟಿಸ್ಟ್ನ ಅಸಾಸಿನೇಷನ್ ಮಾಡಿದರು. ಇವರ ನ್ಯೂಕ್ಲಿಯರ್ ಪ್ರೋಗ್ರಾಮು ಮುಂದುವರಿಬಾರ್ದಂತಕ್ಕೊಂದು ಸೆವರಲ್ ಪಾಂಟೆಡ್ ಏನಪ್ಪ ಅಂದ್ರೆ ಅಸಾಸಿನೇಷನ್ಸ್, ಪಾಂಟೆಡ್ ಕಿಲ್ಲಿಂಗ್ಸ್. ಬಟ್ ಆ ಪ್ರೋಗ್ರಾಮ್ ಅಂತ ನಿಲ್ಲಲ್ಲ. ಸೊ ಸಕ್ಸೆಷನ್ ಪ್ಲಾನ್ ಏನಿರ್ತದಲ್ಲ, ವೆದರ್ ಇಟ್ ಇಸ್ ಸೈಂಟಿಸ್ಟ್, ವೆದರ್ ಇಟ್ ಇಸ್ ಜನರಲ್, ವೆದರ್ ಇಟ್ ಇಸ್ ಅ ಪೊಲಿಟಿಕಲ್ ಲೀಡರ್ ಅಥವಾ ಪ್ರೆಸಿಡೆಂಟ್, ಅವ್ರದ್ದು ಸಕ್ಸೆಷನ್ ಪ್ಲಾನ್ ಪ್ರಾಪರ್ ಇದೆ. ಒಂಥರ ಕ್ರಿಕೆಟ್ದಲ್ಲಿ ಟೆಂಡೂಲ್ಕರ್ ಔಟ್ ಆದ ಕೂಡ ನಾವು ಸರೆಂಡರ್ ಮಾಡೋಣ ಅಂತಕ್ಕೊಂದು ಆ ಥರ ಇಲ್ಲ. ನೆಕ್ಸ್ಟ್ ಪ್ಯಾಡ್ ಹಾಕೊಂಡು ಬರಲೇಬೇಕು. ಖಂಡಿತ. ಸೊ ಇಟ್ ಇಸ್ ಲೈಕ್ ದಟ್. ರೈಟ್ ಸರ್.
ಈಗ ಕಮೇನಿ ಹತ್ಯೆ ಆಯಿತು ಅಂತ ನಂತರದ ಸಂದರ್ಭದಲ್ಲಿ ಇದೇನೋ ಒಂದು ಹೊಸದೊಂದು ರಾಜಕೀಯ ಬೆಳವಣಿಗೆಗಳು ಡೆಫಿನೆಟ್ಲಿ ನಡೆಯುತ್ತೆ. ಸೊ ಈಗ ಟ್ರಂಪ್ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ನಾನು ಹೊರಗಿನಿಂದ ನಾನು ಏನು ಸಪೋರ್ಟ್ ಕೊಡ್ಬೋದು ಅದನ್ನು ನಾನು ಕೊಟ್ಟಿದ್ದೀನಿ. ಈಗ ನಿಮ್ಮ ಕೆಲಸ, ನೀವು ನಾಗರಿಕರು ದಂಗೆ ಇಳಿ ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ ಏನಾಗುತ್ತೆ ಹಾಗಾದರೆ? ಈ ಮೂಲಕ ಇರಾನ್ನ ತನ್ನ ಕಂಟ್ರೋಲಿಗೆ ತಗೊಳ್ಳೋಕ್ಕೆ ಅಮೆರಿಕ ಅಥವಾ ಟ್ರಂಪ್ ಪ್ರಯತ್ನ ಪಡ್ತಿದ್ದಾರೆ ಅನ್ಕೋಬೋದಾ? ಎಸ್, ಡೆಫಿನೆಟ್ಲಿ ಥ್ರೂ ಪೀಪಲ್ ಆಫ್ ಇರಾನ್. ಅಂದ್ರೆ ಪೀಸ್ಫುಲ್ ಮೀನ್ಸ್ ದಿಂದ ನಾನು ಏನಂತಂದ್ರೆ ರೆಜಿಮ್ ಚೇಂಜ್ ಮಾಡಿದೆ ಅಥವಾ ಫರ್ದರ್ ಎಸ್ಕಲೇಷನ್, ಫರ್ದರ್ ಡಿಸ್ಟ್ರಕ್ಷನ್ ನಾನು ತಡೆ ಹಿಡಿದೆ ಅಂತ ಅದು ಕೇಳ್ಬೇಕಂದ್ರೆ ಅದು ಜನರ ಥ್ರೂನೇ ತಗೋಬೇಕು ಪವರ್. ಇನ್ನೊಂದು ಆಡ್ ಆನ್ ಮಾಡ್ತಾರೆ ಸರ್ ಅದರಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ, ನೀವು ನನ್ನ ಹತ್ರ ಸಹಾಯ ಕೇಳಿದ್ರಿ, ನಾನು ಕೊಟ್ಟಿದ್ದೇನೆ. ಹೌದಾ? ಅದು ನಾ ಹೇಳ್ತೇನಲ್ಲ, ಪರ್ಸೆಪ್ಷನ್ ಬ್ಯಾಟಲ್. ಸಹಾಯ ಕೊಡ್ಬೇಕಂದ್ರೆ ಈಗ 2 ದಶಕಗಳಿಂದ ಅಮೆರಿಕ ಏನ್ ಮಾಡ್ತಾ ಇತ್ತು ಅಂತ ಪ್ರಶ್ನೆ ಬರುತ್ತೆ, ಒಂದು ಪ್ರಶ್ನೆ ಬರ್ತದೆ. ಇವತ್ತೇ ಯಾಕೆ ಆ ಮಾತಾಡ್ಲಿಕ್ಕೆ ಹೇಳ್ತೀರಿ? ಸೊ ಯು ಹ್ಯಾವ್ ಗಾಟ್ ಅ ಸಕ್ಸಸ್, ಅದು ಗ್ರಾಂಟ್ ಮಾಡ್ರಿ, ಬಟ್ ಯು ಗಾಟ್ ಅ ಫೇಲ್ಯೂರ್ಸ್ ಆಲ್ಸೋ. ನಿಮ್ಗೆಲ್ಲ ಇಷ್ಟು ದೊಡ್ಡ ಸೂಪರ್ ಪವರ್ ಇನ್ ದ ವರ್ಲ್ಡ್ ಏನಂತಂದ್ರೆ ಆಲ್ 14 ಟಾರ್ಗೆಟ್ಸ್ ಹ್ಯಾವ್ ಬಿನ್ ಹಿಟ್. ಸೊ ವಾಟ್ ವಿಲ್ ಯು ಸೇ ಅಬೌಟ್ ದಟ್? ಅಂದ್ರೆ ನಿಮ್ ಹೇಳದ ಪ್ರಕಾರ ಏನಪ್ಪ ಅಂದ್ರೆ ಜಸ್ಟ್ ಒಂದು ಸಲ ಅವ್ರು ಹತ್ಯೆ ಆದ ಕೂಡಲೇ ನಾವು ಕಮ್ ಡೌನ್ ಆನ್ ಯುವರ್ ನೀಸ್, ಸರೆಂಡರ್ ಆಗಂತ ಆ ಟೈಪ್ ಇಟ್ ಇಸ್ ಅ ನೋ ಸಿಚುವೇಶನ್ ಇನ್ ಇರಾನ್. ಸರ್, ಇರಾನ್ ಮೇಲೇನೆ ಯಾಕೆ ದಾಳಿ? ಯಾವೆಲ್ಲ ಕಾರಣಕ್ಕೆ ಇರಾನ್ ಮೇಲಿನ ದಾಳಿ? ಇಸ್ರೇಲ್ ಮತ್ತು ಅಮೆರಿಕ ಒಂದಾಗಿ ದಾಳಿ, ಖಮೇನಿ ಅಂತ್ಯದವರೆಗಿನ ದಾಳಿ ಅನ್ನೋದಾದ್ರೆ ಏನ್ ಮಾಡ್ತಾ ಇದೆ ಇರಾನ್? ಈಗ ಸ್ಟಾರ್ಟಿಂಗ್ ನೋಡಿದ್ರೆ ಅಲ್ಲಿದ್ದು ಟ್ರಬಲ್ ಶೂಟರ್ ಏನಪ್ಪ ಅಂದ್ರೆ ಇಸ್ರೇಲ್ ಇದೆ. ಎವರ್ ಸಿನ್ಸ್ ಇಸ್ರೇಲ್ಗೆ ಇಂಡಿಪೆಂಡೆನ್ಸ್ ಸಿಕ್ತು, ಅವರು ಪ್ಯಾಲೆಸ್ಟೈನ್ ಒಂದು ಜಾಗದಲ್ಲಿ ಬಂದು ಆಕ್ಯುಪೈ ಮಾಡ್ಕೊಂಡು ಯಾವ ಥರ ಮಾಡಿದ್ರಲ್ಲ, ದೇ ಪೋಸ್ಡ್ ಎ ಥ್ರೆಟ್. ಯಾಕಪ್ಪ ಅಂದ್ರೆ ಬೈ ನೇಚರು ಏನಪ್ಪ ಅಂದ್ರೆ ಜ್ಯೂಸ್ ದೇ ಹೇಟ್ ಮುಸ್ಲಿಮ್ಸ್ ಒಂದು ಅದು ಇದೆ. ಅದು ಒಂದು ಸ್ಟಾರ್ಟಿಂಗ್ನಿಂದ ಒಂದು ಐಡಿಯಾಲಜಿ ಇದೆ. ಆಮೇಲೆ ಹಿಸ್ಟಾರಿಕಲಿ ಇಸ್ರೇಲ್ ಹ್ಯಾಸ್ ಫಾಟ್ ವಿತ್ ವಾರ್ಸ್ ವಿತ್ ಇರಾಕ್ ಆಲ್ಸೋ, ಜಾರ್ಡನ್ ಆಲ್ಸೋ, ಏನಂತಂದ್ರೆ ಈಜಿಪ್ಟ್ ಆಲ್ಸೋ. ಸೊ ಅವರೆಲ್ಲ ಮುಸ್ಲಿಂ ರಾಷ್ಟ್ರಗಳ ಮಧ್ಯದಲ್ಲಿ ಅವ್ರು ಸರ್ವೈವ್ ಆಗ್ತದ್ದು ಅಂದ್ರೆ ಓನ್ಲಿ ಸೈಂಟಿಫಿಕ್ ಟೆಂಪರ್, ಮಿಲಿಟರಿ ಪವರ್ ಆ್ಯಂಡ್ ಮನಿ ಪವರ್. ಸೊ ಜ್ಯೂಸ್ ಆರ್ ಎವ್ರಿವೇರ್. ಅವ್ರದ್ದು ಬಿಸ್ನೆಸ್ ಆಗಲಿ, ಅದಾಗಲಿ, ಇದಾಗಲಿ ಎಲ್ಲ ಕಡೆ ಅವ್ರದ್ದು ಏನಂತಂದ್ರೆ ಒಂದು ಮನಿ ಪವರ್ ಇದೆ, ಒಂದು ಮಿಲಿಟರಿ ಪವರ್ ಇದೆ. ದಟ್ ಇಸ್ ಹೌ ದೇ ಆರ್ ಸರ್ವೈವಿಂಗ್. ಅವ್ರಿಗೆ ಏನಾದರೂ ಎಕ್ಸಿಸ್ಟೆನ್ಸ್ ಥ್ರೆಟ್ ಇತ್ತಂದ್ರೆ ದಟ್ ವಾಸ್ ಫ್ರಮ್ ಇರಾನ್. ಎಕ್ಸಿಸ್ಟೆನ್ಸ್ ಥ್ರೆಟ್. ಈಗ ಬೈ ಚಾನ್ಸ್ ಇಬ್ಬರದು, ಈಗ ಅಮೆರಿಕ ಹಿಂದೆ ಸರಿ, ನೀನು ರಷ್ಯಾ ಹಿಂದೆ ಸರಿ, ಓನ್ಲಿ ಯು ಮೇಕ್ ದಮ್ ಫೈಟ್ ಇಸ್ರೇಲ್ ಆ್ಯಂಡ್ ಇರಾನ್ ಅಂದರೆ ಐದರ್ ದೇ ಆರ್ ಈಕ್ವಲ್ ಆರ್ ಇರಾನ್ ಹ್ಯಾಸ್ ಗಾಟ್ ಅಪ್ಪರ್ ಹ್ಯಾಂಡ್ ಓವರ್ ಇಸ್ರೇಲ್. ಹೌದಾ? ಹೌದು. ಇವ್ರು ಏನಾದ್ರು ಇಸ್ರೇಲ್ ಈಸ್ ಪವರ್ಫುಲ್ ಆಸ್ ಲಾಂಗ್ ಆಸ್ ಇಟ್ ಹ್ಯಾಸ್ ಗಾಟ್ ನ್ಯೂಕ್ಲಿಯರ್ ವೆಪನ್. ನ್ಯೂಕ್ಲಿಯರ್ ವೆಪನ್ ಏನಪ್ಪ ಅಂದ್ರೆ ಡೆಟ್ರೆನ್ಸ್ ವೆಪನ್. ಎಷ್ಟು ಯಾರ ಹತ್ರ ನ್ಯೂಕ್ಲಿಯರ್ ವೆಪನ್ ಇರ್ತದೆ ಅಂತಂದ್ರೆ ಇಟ್ ಈಸ್ ವೆರಿ ಲೈಕ್ಲಿ ದಟ್ ದೆರ್ ಇಸ್ ಲೆಸ್ ಆಫ್ ಕನ್ವೆನ್ಷನಲ್ ವಾರ್ಫೇರ್. ಯಾಕಂದ್ರೆ ಅದೊಂದು ಥ್ರೆಟ್ ಇರ್ತದೆ, ಬೈ ಚಾನ್ಸ್ ಇದನ್ನೇನಾದರೂ ಯೂಸ್ ಮಾಡಿದ್ರು ಬಿಟ್ರು ಅಂತಂತ. ಸೊ ನನ್ನ ದೃಷ್ಟಿಯಲ್ಲಿ ಹೇಳ್ಬೇಕಂತಂದ್ರೆ ಒಂದು ವೇಳೆ ಇರಾನ್ದವರು ನ್ಯೂಕ್ಲಿಯರ್ ಫೆಸಿಲಿಟಿ ಡೆವಲಪ್ ಮಾಡಿದ್ರು, ವೆಲ್ ಆ್ಯಂಡ್ ಗುಡ್. ಡೆವಲಪ್ ಮಾಡ್ಕೊಡ್ದಲ್ಲಿ ಜಲ್ದಿ ಮಾಡ್ಕೊರಿ, ಯಾಕಂದ್ರೆ ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಬ್ರಿಂಗ್ ಇನ್ ಪೀಸ್. ಇಲ್ದಿದ್ರೆ ಮತ್ತೆ ಅದೇ ಸಿರಿಯಾ, ಇರಾಕ್ ಯಾವ ಥರ ಇದೆ ಅದು ಬರ್ತದೆ. ಆಮೇಲೆ ಎಕನಾಮಿಕ್ ಇಂಟ್ರೆಸ್ಟ್, ಅಲ್ಲಿ ಹಾರ್ಮೋಸ್ ಏನಪ್ಪ ಅಂದ್ರೆ ಸಿ ರೂಟ್ ಇದೆ, ಅವರು ಇರಾನ್ ಕಂಟ್ರೋಲ್ದಲ್ಲಿದೆ. ಆಮೇಲೆ ಆಯಿಲ್ ಅಂತ ಇದೆ. ಇಡೀ ವರ್ಲ್ಡ್ 30% ಆಯಿಲ್ ಕಮ್ಸ್ ಫ್ರಮ್ ಇರಾನ್. ಸೊ ಒಂದು ಎಕನಾಮಿಕ್ ಇಂಟ್ರೆಸ್ಟ್ ಅಂತ ಇದೆ. ಆಮೇಲೆ ಮತ್ತೆ ಉಳಿದು ಎಲ್ಲ ಒನ್ ಬೈ ಒನ್. ಈಗ ಅಮೇರಿಕ, ಈಗ ಇರಾನ್ದವರು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರೆ, ಎಲ್ಲೆಲ್ಲಿ ಅಮೇರಿಕ ಇಂಟರ್ಫಿಯರ್ ಆಗಿ ರೆಜಿಮ್ ಚೇಂಜ್ ಮಾಡಿದಾರಲ್ಲ, ಅವ್ರು ಒಂದು ಸಲ ನೋಡ್ರ ಆ ದೇಶ ಪ್ರಾಸ್ಪರ್ ಆಗಿದೆಯೋ ಎಲ್ಲೋ ಅಂತ. ಆಗಿಲ್ಲ. ಒಂದು ಲಿಬಿಯಾ ಎಲ್ಲಿವರೆಗೆ ಅವ್ನು ಡಿಕ್ಟೇಟರೇ ಇದ್ದ, ಕರ್ನಲ್ ಮೊಹಮ್ಮದ್ ಗಡಾಫಿ. ಬಟ್ ಇನ್ನಿಸ್ ಓನ್ ದಿಸ್ ಥಿಂಗ್, ಎಲ್ಲ ಎವ್ರಿಥಿಂಗ್ ವಾಸ್ ಫ್ರೀ. ಇವನ್ ಯಾರಾದ್ರೂ ಮದುವೆ ಮಾಡ್ಕೋಬೇಕಿದ್ರೆ ಅವ್ರ ಮ್ಯಾರೇಜ್ ಎಕ್ಸ್ಪೆಂಡಿಚರ್ ಕೂಡ ಫ್ರೀ ಗೌರ್ಮೆಂಟ್ ಕಡೆಯಿಂದ ಕೊಡ್ತಿದ್ರು. ಅಷ್ಟು ಅಂದ್ರೆ ಆ ಗಡಾಫಿನ ಅಮೇರಿಕ ಯಾಕೆ ಬೆನ್ ಹತ್ತಿದ್ರು ಅಂತಂದ್ರೆ, ಈ ಹಸ್ ಕೆಪ್ಟ್ ಇಸ್ ಪೀಪಲ್ ವೆರಿ ಹ್ಯಾಪಿ. ಈ ಅವ್ರ ಆಯಿಲು ಬೇರೆದವ್ರು ಕಂಟ್ರೋಲ್ ಮಾಡ್ತಿದ್ರಲ್ಲ, ದೆನ್ ಹೀ ಟುಕ್ ಕಂಟ್ರೋಲ್. ನಾವು ಕಂಟ್ರೋಲ್ ಮಾಡ್ತೀವಿ, ನಮ್ಮ ಆಯಿಲು ನಾವು ಇದು ಮಾಡ್ತೀವಿ, ನಮ್ಮ ಟರ್ಮ್ಸ್ ಬಗ್ಗೆ ನೀವು ಇದು ಮಾಡಬೇಕು. ಯಾವಾಗ ನಿಮ್ಮ ಟರ್ಮ್ಸ್ ಬಗ್ಗೆ ವ್ಯಾಪಾರ ಮಾಡಕ್ಕೆ ಶುರು ಮಾಡ್ತೀರಿ, ಅವಾಗ ದೇರ್ ಇಸ್ ಲಾಟ್ ಆಫ್ ವೆಲ್ತ್. ಆ ವೆಲ್ತ್ ನೀವು ಇನ್ಸ್ಟಿಟ್ಯೂಷನ್ಸ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ಬೋದು. ಎಲ್ಲ ಏನಪ್ಪ ಅಂದ್ರೆ ಲಿಬಿಯಾ ಮೇ ಎವ್ರಿಥಿಂಗ್ ವಾಸ್ ಫ್ರೀ ಟು ದ ಸಿಟಿಸನ್ಸ್. ಆ ಟೈಪ್ ಎಕನಾಮಿ ಇತ್ತು ಅವ್ರದ್ದು. ಟ್ರಂಪ್ ವಿಚಾರಕ್ಕೆ ಬರೋದಾದ್ರೆ ಸರ್, ಲಾಸ್ಟ್ 2 ಅವರ್ಸ್ನ ಡಿಸಿಷನ್ನು ಅನ್ನೋ ಕಾಂಟೆಕ್ಸ್ಟ್ ಅನ್ನು ನೀವು ಇವತ್ತು ಕೊಟ್ರಿ. ಅಂದರೆ ಸಕ್ಸಸ್ ರೇಟ್ ಎಲ್ಲಿರುತ್ತೆ ಅಲ್ಲಿ ಅಂತ. ಆದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಆಧಿಪತ್ಯ ಸಾಧಿಸೋದಕ್ಕೆ
ನೂರಾರು ವರ್ಷಗಳ ಹೋರಾಟ ಅವರು ನಿರಂತರವಾಗಿ ಮಾಡ್ಕೊಂಡೇ ಬಂದಿದ್ದಾರೆ. ಇದ್ರ ಬಗ್ಗೆ ಹೇಳಿ, ನಾನಾ ಅನ್ನುವಂಥ ಫೈಟ್. ಇದು 1979ದಲ್ಲಿ ಖಾಮೆನಿ ಇದಕ್ಕೆ ಬಂದ. ಖಾಮೆನಿ ಈಗ ರೂಲಿಗೆ ಬರ್ಬೇಕಂತಂದ್ರೆ ಒಂದು ರಿಲಿಜನ್ ಪ್ರಾಕ್ಟೀಸಸ್ ಅದನ್ನೇ ಒಂದು ಮೇನ್ ಅಂತಕ್ಕೊಂದು ಪ್ರೀಚ್ ಮಾಡ್ತಾ ಬಂದ. ಇದು ಕ್ಲರ್ಜಿ ಒಂದು ಸ್ಪಿರಿಚುವಲ್ ಲೀಡರ್ ಏನಿರ್ತಲ್ಲ ಆ ಕೆಟಗರಿದಲ್ಲಿ ಬರ್ತಕ್ಕಂಥ ಖಾಮೆನಿ ಇದು. ಆಮೇಲೆ ಸೈಂಟಿಫಿಕಲಿ ಡೆವಲಪ್ ಆಗ್ತಾ ಹೋದ. ಆಕ್ಚುಲಿ ಅವರು ರಿಲಿಜನ್ ಬಗ್ಗೆ ಹೇಳ್ಬೇಕಂತಂದ್ರೆ ಇನ್ನೊಬ್ಬರನ್ನು ಕೊಲೆ ಮಾಡೋದು ಪಾಪ. ಹೌದು. ಬಟ್ ಏನಪ್ಪ, ನೀವು ಎಕ್ಸಿಸ್ಟೆನ್ಸ್ ಸಲುವಾಗಿ ಯು ಹ್ಯಾವ್ ಟು ಹ್ಯಾವ್ ದಟ್ ಮಿಲಿಟರಿ ದಿಸ್ ಥಿಂಗ್ ಏನಪ್ಪ ಅಂದ್ರೆ ಆ ಫೀಲ್ಡಿಗೆ ಒಂದು ಲಿವರೇಜ್ ಕೊಟ್ಟಿದ್ದ. ಇಲ್ದಿದ್ರೆ ಅಲ್ಲ ಹೋಗ್ಬಾರ ಅಂದ್ಕೊಂಡು ಕುಂದ್ರಂತನೂ ಹೇಳ್ಬೋದಾಗಿತ್ತು. ಬಟ್ ಈ ಗೇವ್ ಸೈಮಲ್ಟೇನಿಯಸ್ಲಿ ಮಿಲಿಟರಿ ಡೆವಲಪ್ಮೆಂಟ್ ಆದ. ಒಂದು ವಿಷಯ ಏನು ಬಂತಂದ್ರೆ ಅಮೇರಿಕ ಬದ್ಮಾಶಿ ಹೋತೆ ಅಂತ ಹೇಳ್ತಾರೆ. ಏನು ಇವ್ರು ಎಲ್ಲೆಲ್ಲಿ ಹೋಗ್ಯಾರ ಎಲ್ಲ ಏನಪ್ಪ ಅಂದ್ರೆ ಆಟ ಕೆಡಿಸೇ ಬಂದಾರ. ದೇ ವಾಂಟ್ ದೇರ್ ಏನಪ್ಪ ಏಮ್ ಟು ಬಿ ಅಚೀವ್ಡ್. ಅದ್ರ ಸಲ ನೀನು ಸಾಯ್ತೀವೋ ಪರದ ಇದು ಮಾಡ್ತಾರಂದ್ರೆ ಅವರು ಉಳಿದವ್ರಿಗೆಲ್ಲ ದೇ ಆರ್ ಲೈಕ್ ಫೇರ್ ವೆದರ್ ಫ್ರೆಂಡ್ಸ್. ಬಟ್ ಹಿ ವಾಂಟ್ಸ್ ದೆಮ್ ಟು ಬಿ ಆಲ್ ವೆದರ್ ಫ್ರೆಂಡ್. ಈ ಟೈಪ್ ಆಗಿ ಇವ್ರು ಏನು ಮಾಡಿದ್ರು, ಇರಾಕು ವಾರ ನಡಿಬೇಕಾದ್ರೆ ಇರಾನ್ದಲ್ಲಿ ಇರ್ತಕ್ಕಂಥ ಮೋಸ್ಟ್ ಆಫ್ ದ ಎಕ್ವಿಪ್ಮೆಂಟ್ಸ್ ಅಮೆರಿಕದವರೇ ಸಪೋರ್ಟ್ ಮಾಡಿದ್ರು, ಅಮೆರಿಕದವರೇ ಸಪ್ಲೈ ಮಾಡಿದ್ರು. ಈಗ F-16 ಏರ್ಕ್ರಾಫ್ಟ್ ತಗೊಳ್ಳಿ, ಯಾವುದೇ ಏರ್ಕ್ರಾಫ್ಟ್ ನೀವು ಇರಾನ್ದಲ್ಲಿ ತಗೊಳ್ರಿ, ಓಪನ್ ಸೀಕ್ರೆಟ್. ಈಗ ಅಮೆರಿಕನ್ ಎಕ್ವಿಪ್ಮೆಂಟ್ ಏನೇನಿದೆ ಅದನ್ನ ಎಕ್ವಿಪ್ಮೆಂಟ್ ನೀನು ಏರ್ಕ್ರಾಫ್ಟ್ ರೂಪದಲ್ಲಿ, ಏರ್ ಡಿಫೆನ್ಸ್ ರೂಪದಲ್ಲಿ, ಮಿಸೈಲ್ ರೂಪದಲ್ಲಿ ಯೂಸ್ ಮಾಡಿದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡೋದು ಕೌಂಟರ್ ಮೆಜರ್ಸ್ ಅವ್ರದಲ್ಲಿ ಇದೆ. ದಟ್ ಇಸ್ ವೈ ದೇ ಡೆವಲಪ್ಡ್ ದೇರ್ ಓನ್ ಮಿಸೈಲ್ಸ್. ಅದರಲ್ಲಿ ಅಮೆರಿಕದ ಟೆಕ್ನಾಲಜಿ ಇಲ್ಲ, ಅಮೆರಿಕದ ರಾ ಮೆಟೀರಿಯಲ್ ಇಲ್ಲ, ಚೈನಾ ಮತ್ತು ರಷ್ಯಾದವರು ಇಬ್ಬರಿಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಯಾವುದೋ ಎರಡು ದೇಶಗಳ ಯುದ್ಧದಲ್ಲಿ ಕ್ರೆಡಿಟ್ ಇವರಿಗೆ, ಯಾವುದೋ ಎರಡು ದೇಶಗಳ ಯುದ್ಧದಲ್ಲಿ ಯುದ್ಧನ ತಪ್ಪಿಸಿದಕ್ಕೆ ಕ್ರೆಡಿಟ್ ಅಗೇನ್ ಅಮೆರಿಕಾಗೆ. ನಮ್ಮ ಆಪರೇಷನ್ ಸಿಂಧೂರ್ ನಾನೇ ಸೀಸ್ ಫೈರ್ ಮಾಡಿಸಿನ ಅಂತ ತಿಳ್ಕೊಂಡು ಈ ಟೋಲ್ಡ್ 70 times, ನಾಟ್ ಒನ್ಸ್ ಆರ್ ಟ್ವೈಸ್, 70 times. ಸೊ ಆ ಥರ ಟ್ರಂಪ್ ಆ ಥರ ಇದ್ದಾನೆ. ಏನಪ್ಪ ಅಂದ್ರೆ ಪರ್ಸನಲ್ ಗ್ಲೋರಿಫಿಕೇಶನ್. ಈಗ ಏನಂತಂದ್ರೆ ಇವ್ರಿಗೆ ಮೋರ್ ದೆನ್ ರೆಸ್ಯೂಮ್ ಚೇಂಜ್, ಮೋರ್ ದೆನ್ ಇದು ಅವ್ರಿಗೆಲ್ಲ ಇಬ್ಬರು ಲೀಡರ್ಸ್. ಈಗ ನೇತನ್ಯಾಹು ಈಸ್ ಅ ಅನ್ಪಾಪ್ಯುಲರ್ ಲೀಡರ್ ಇನ್ ದೇರ್ ಓನ್. ನೆಕ್ಸ್ಟ್ ಎಲೆಕ್ಷನ್ದಲ್ಲಿ ಟೇಕ್ ಇಟ್ ಫ್ರಮ್ ಯು ವಿಲ್ ನಾಟ್ ಗೆಟ್ ಎಲೆಕ್ಟೆಡ್. ಸೇಮ್ ಥಿಂಗ್ ಮಿಡ್ ಟರ್ಮ್ ಎಲೆಕ್ಷನ್ಸ್ ಇಲ್ಲಿ ಇದು ಬರ್ತಾ ಇದೆ. ಈಗ ರಿಪಬ್ಲಿಕನ್ ಗವರ್ಮೆಂಟ್ದಲ್ಲಿ ಈಗ ಏನಪ್ಪ ಅಂದ್ರೆ ಈಗ ಈ ಒಂದು ದಾದಾಗಿರಿ ತಪ್ಪಿಸ್ಬೇಕಂದ್ರೆ ಟ್ರಂಪ್ ಅಸಾಸಿನೇಟ್ ಆಗ್ಬೇಕು ಒಂದು, ಇಲ್ಲ ಇಂಪೀಚ್ಮೆಂಟ್ ಆಗ್ಬೇಕು ಒಂದು. ಇಲ್ದಿದ್ರೆ ವರ್ಲ್ಡ್ ವಿಲ್ ಸಫರ್ ಆನ್ ಒನ್ ಅಕೌಂಟ್ ಆರ್ ದ ಅದರ್. ರೈಟ್ ಸರ್. ಇರಾನ್ ಅಣ್ವಸ್ತ್ರವನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಂದೋದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಆಗಿತ್ತು ಪ್ರಾಕ್ಟಿಕಲಿ ನೋಡೋದಾದ್ರೆ? ಅಪಾಯಕಾರಿ ಅಂತ ನಾನು ಹೇಳೋದಿಲ್ಲ, ಯೂಸ್ ಮಾಡಿದರೆ ಅಪಾಯಕಾರಿ. ಓಕೆ, ಗಾಟ್ ಇಟ್. ಎಲ್ಲ ದೇಶಗಳಿಗೆ ಅವಕಾಶ ಇದೆ. ನನ್ನ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ಅಂತಂದ್ರೆ ನೀವು ಇಷ್ಟು ಓಪನ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಿದ್ದಿಲ್ಲ. ಅದ್ರ ಸಲುವಾಗಿ ಅವ್ರು ನ್ಯೂಕ್ಲಿಯರ್ ಇದು ಅಗ್ರಿಮೆಂಟ್ ಸಲುವಾಗಿ ದೇ ಹ್ಯಾವ್ ನಾಟ್ ಇವ್ರದ್ದು ಕಂಡೀಷನ್ಸ್ ಹಾಕಿದ್ದೇನಪ್ಪ ಅಂದ್ರೆ ನ್ಯೂಕ್ಲಿಯರ್ ಅಫ್ಕೋರ್ಸ್ ನ್ಯೂಕ್ಲಿಯರ್ ಒಂದ್ಸಲ ಇವ್ರು ಆದ್ರಪ್ಪ ಅಂತಂದ್ರೆ ಇಸ್ರೇಲ್ ವಿಲ್ ಬಿ ದ ಫಸ್ಟ್ ಕಂಟ್ರಿ ಥ್ರೆಟನ್ಡ್. ಯಾಕಂದ್ರೆ ಅವ್ರು ಮುಗಿಸೋದೇ ಇಸ್ರೇಲ್ ಮುಗಿಸ್ತಾರೆ. ಇಸ್ರೇಲ್ ನಾನು ಟೆರಿಟರಿ ಹೇಳಿದ್ನಲ್ಲ, ಇರಾನ್ ಒಂದು ಹಾಫ್ ಆಫ್ ಇಂಡಿಯಾದಷ್ಟು ಜಾಗ್ರಫಿಕಲ್ ಏರಿಯಾ ಇದ್ದರೆ ಇಸ್ರೇಲ್ ಇಸ್ ಜಸ್ಟ್ ಪಾರ್ಟ್ ಆಫ್ ಕೇರಳ ಅಂತ ತಿಳ್ಕೊಳ್ರಿ ನೀವು, ಅಷ್ಟೇ ಟೆರಿಟರಿ ಇದೆ ಅವ್ರದ್ದು. ಸೊ ಆ ಒಂದು ಇದರಲ್ಲಿ ಒಂದು ವೇಳೆ ನ್ಯೂಕ್ಲಿಯರ್, ನಂದು ದೃಷ್ಟಿಯಲ್ಲಿ ಒಂದು ವೇಳೆ ಇರಾನು ಫುಲ್ಲಿ ಏನಪ್ಪ ಅಂದ್ರೆ ಕೆಪಬಲ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಆಯ್ತು ಅಂತ ತಿಳ್ಕೊ, ನಂದು ಅಸೆಸ್ಮೆಂಟ್ ಪ್ರಕಾರ ದೆರ್ ವಿಲ್ ಬಿ ಪರ್ಮನೆಂಟ್ ಶಾಂತಿ ಇರ್ತದೆ ಇಲ್ಲಿ ಮಿಡ್ಲ್ ಈಸ್ಟ್ದಲ್ಲಿ. ನಂದು ಅಸೆಸ್ಮೆಂಟ್ ಎಲ್ಲಿವರೆಗೆ ನ್ಯೂಕ್ಲಿಯರ್ ವೆಪನ್ ನಿಮ್ಮ ಹತ್ರ ಇರ್ತದೆ, ಯಾರು ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ ಬರೋದಿಲ್ಲ. ಇದೇ ವೆನ್ಯೂಜುಲಾದಲ್ಲಿ ನ್ಯೂಕ್ಲಿಯರ್ ವೆಪನ್ ಇತ್ತಂದ್ರೆ ಟ್ರಂಪ್ ಹೋಗಿ ಏನಪ್ಪ ಅಂದ್ರೆ ಗಂಡ ಹೆಣ್ತಿನ ಏನಪ್ಪ ಅಂದ್ರೆ ಅಬ್ಡಕ್ಟ್ ಮಾಡಕ್ ಸಾಧ್ಯ ಇದ್ದಿದ್ದಲ್ಲ. ಅದೇ ಯುಕ್ರೇನ್ ಬ್ರೇಕ್ ಆಫ್ ಆದ ಕೂಡಲೇ ರಷ್ಯಾದಿಂದ ಈ ಸರೆಂಡರ್ಡ್ ನ್ಯೂಕ್ಲಿಯರ್ ವೆಪನ್ಸ್, ಅದೇ ನ್ಯೂಕ್ಲಿಯರ್ ವೆಪನ್ಸ್ ಯುಕ್ರೇನ್ದಲ್ಲಿ ಇತ್ತಂದ್ರೆ ರಷ್ಯಾಗೆ ಈ ಧೈರ್ಯ ಬರ್ತಿದ್ದಿಲ್ಲ. ಸೊ ಎಲ್ಲಿವರೆಗೆ ನ್ಯೂಕ್ಲಿಯರ್ ವೆಪನ್ ಇದೆ, ಲಾಸ್ಟ್ ವೆಪನ್ ಯೂಸ್ ಆದದ್ದು 1945. ಅದಾದ ನಂತರ ಎಲ್ಲ ದೇಶಗಳಲ್ಲಿ ನಾಟ್ ಓನ್ಲಿ ಒನ್ ಬಾಂಬ್, ದೇ ಗಾಟ್ 30,000 60,000 ಬಾಂಬ್ಸ್ ಮಾಡ್ಕೊಂಡು ಇಟ್ಟಿದ್ದಾರೆ ಅವರು. ಅಮೆರಿಕದಲ್ಲಿದೆ, ರಷ್ಯಾದಲ್ಲಿದೆ, ನಾರ್ತ್ ಕೊರಿಯಾದಲ್ಲಿದೆ, ಚೈನಾದಲ್ಲಿದೆ, ಇಂಡಿಯಾದಲ್ಲಿದೆ, ಪಾಕಿಸ್ತಾನದಲ್ಲಿದೆ. ಸೊ ಏನಂತಂದ್ರೆ ಇದು ಹ್ಯಾವ್ ಯು ಎವರ್ ಯೂಸ್ಡ್ ಇಟ್? ನಾವು 4 ಯುದ್ಧ 1975ದಲ್ಲಿ ನಾವು ನ್ಯೂಕ್ಲಿಯರ್ ಸ್ಟೇಟ್ ಆದೀವಿ, ಆಮೇಲೆ ಕಾರ್ಗಿಲ್ ಆಯ್ತು, ಆಮೇಲೆ ಆಪರೇಷನ್ ಸಿಂಧೂರ್ ಅಂತ ಆಯ್ತು. ಇದು ಎಲ್ಲಾದ್ರೂ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡಿಲ್ಲ. ಈಗ ಗಲ್ವಾನ್ ಅಂತ ಕ್ಲಾಶಸ್ ಅದು ಚೈನಾ ಇದ್ರ ಎಲ್ಲಾದ್ರೂ ಯೂಸ್ ಮಾಡಿಲ್ಲ.
ಆ ಡೆಟರೆನ್ಸ್ ವೆಪನ್ ಇರೋ ಸಲುವಾಗಿನೇ ಈ ಕನ್ವೆನ್ಷನಲ್ ವಾರ್ಫೇರ್ ಏನಪ್ಪ ಅಂದ್ರೆ ಏನು ನಡೀತದಲ್ಲ ಅದು ಕಂಟ್ರೋಲ್ಡ್ ವಾರ್ಫೇರ್ ಇರ್ತದೆ. ಇಲ್ದಿದ್ರೆ ಒಬ್ಬನು ಬಲಿಷ್ಠ ಆತನ, ಒಂದು ನ್ಯೂಕ್ಲಿಯರ್ ಪವರ್ ಒಂದು ನಾನ್ ನ್ಯೂಕ್ಲಿಯರ್ ಪವರ್ ಇತ್ತಪ್ಪ ಅಂತ ನ್ಯೂಕ್ಲಿಯರ್ ಪವರ್ ಇದ್ದಂಗೆ ಅಪ್ಪರ್ ಹ್ಯಾಂಡ್ ಇರ್ತದೆ. ಇವ್ರು ಟ್ರೈ ಟು ಆರ್ಮ್ ಟ್ವಿಸ್ಟ್. ಇವರು ಇಸ್ರೇಲ್ದವರು ಎಲ್ಲಿವರೆಗೆ ಕಂಡೀಷನ್ ಹಾಕಿದ್ರಂದ್ರೆ ನೀವು ಮಿಸೈಲ್ ಇಟ್ಕೊಳ್ರಿ, ನಾ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅದು ರೇಂಜ್ ಮಾತ್ರ 300 ಕಿಲೋಮೀಟರ್ ಜಾಸ್ತಿ ಇರಬಾರ್ದು ಅಂತ. ಸೊ ಹೌ ಕ್ಯಾನ್ ಯು ಪುಟ್ ದೀಸ್ ಕಂಡೀಷನ್ಸ್? ಅವ್ರ ಹತ್ರ ಇರ್ತಕ್ಕಂಥದ್ದು ಮಿಸೈಲ್ಸ್ ಇಟ್ ಕ್ಯಾನ್ ರೀಚ್ ಅಮೆರಿಕಾ, ಇರಾನ್ದಲ್ಲಿ ಇರ್ತಕ್ಕಂಥದ್ದು. ಸೊ ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಮಿಸೈಲ್ಸ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಮಿಸೈಲ್ ಅಬ್ಸಲ್ಯೂಟ್ಲಿ ಎಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ತಂದ್ರೂ ಅದು ಪೆನಿಟ್ರೇಟ್ ಆಗಿದೆ, ಹಿಟ್ ಆಗಿದೆ, ಟಾರ್ಗೆಟ್ ಮೇಲೆ ಹಿಟ್ ಆಗಿದೆ. ಸೇಮ್ ಈಸ್ ಆನ್ ಇರಾನ್. ಇರಾನ್ ಹತ್ರನು ರಷ್ಯಾದ ಚೈನೀಸ್ ಏರ್ ಡಿಫೆನ್ಸ್ ಇದೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಆಲ್ಸೋ ಕಾಂಪ್ರಮೈಸ್ಡ್. ಸೊ ಏರ್ ಡಿಫೆನ್ಸ್ ಏನಂತಂದ್ರೆ ಇಟ್ ಇಸ್ ನಾಟ್ ದಟ್ ಅಬ್ಸಲ್ಯೂಟ್ಲಿ ಒಂದು ಅಂಬ್ರೆಲಾ ಇದ್ದಂಗ ನಥಿಂಗ್ ವಿಲ್ ಕಮ್ ಥ್ರೂ ಅಂತ ಆ ಟೈಪ್ ಏನಿಲ್ಲ. ಅಲ್ಲಿಂದನೂ ಬಂದಿದೆ ಮಿಸೈಲ್ಸ್, ಇಲ್ಲಿಂದನೂ ಹೋಗಿದೆ. ರೈಟ್ ಸರ್. ಈಗ ಸರ್, ಅದೇ ಇರಾನು, ಇರಾಕು, ಇಸ್ರೇಲು ಈ ದೇಶಗಳಲ್ಲಿರುವಂತಹ ಭಾರತೀಯರ ರಕ್ಷಣೆ ಬಗ್ಗೆ ನಮ್ಮ ಸರ್ಕಾರ ಯಾವ ರೀತಿ ಕ್ರಮಗಳಿಗೆ ಮುಂದಾಗಬೇಕು? ಯಾಕಂದ್ರೆ ಯುದ್ಧದ ಸನ್ನಿವೇಶನೇ ಇದೆ. ನಾರ್ಮಲಿ ಇಂಥ ಟೈಮ್ದಲ್ಲಿ ಸ್ವಲ್ಪ ಟ್ಯಾಕ್ಟಿಕಲ್ ಪಾಸ್ ಏನಾದರೂ ಇತ್ತಂದ್ರೆ ಒಂದು ಟ್ಯಾಕ್ಟಿಕಲ್ ಪಾಸ್ ಬರಬಹುದು. ಆಮೇಲೆ ಏನಪ್ಪ ಅಂದ್ರೆ ಒಂದು 2-3 ದಿವಸ ರೆಸ್ಟ್ ಆದ ನಂತರ ಇವಾಗ ಇದು ಮಾಡ್ಬೋದು, ಏನಪ್ಪ ಅಂದ್ರೆ ರೀಸ್ಟಾರ್ಟ್ ಆಗ್ಬೋದು. ಅಂಥ ಟೈಮ್ದಲ್ಲಿ ಏನಂತಂದ್ರೆ ಇಂಡಿಯನ್ ಗೌರ್ಮೆಂಟ್ ರಿಲೇಷನ್ಸ್ ಒಂದು ವೇಳೆ ಇರಾನ್ ಜೊತೆಗೆ ಚೆನ್ನಾಗಿದ್ದರೆ ದೇ ಅಲೌ ದೇರ್ ಏನಂತಂದ್ರೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ, ನಿಮ್ಮ ಸಿಟಿಜನ್ಸ್ ಎವ್ಯಾಕ್ಯುವೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ಬೋದು. ಬಟ್ ನಮ್ಮ ಇರಾನ್ ಬಿಕಾಸ್ ಆಫ್ ವಿ ಆರ್ ಕ್ಲೋಸ್ ಟು ಇಸ್ರೇಲ್, ಇರಾನ್ ಜೊತೆಗೆ ರಿಲೇಷನ್ಸ್ ಟ್ರೆಡಿಷನಲಿ ಇರಾನ್ ವಾಸ್ ಅ ಫ್ರೆಂಡ್ ಆಫ್ ಅಸ್ ಫಾರ್ ಸೋ ಮೆನಿ ಇಯರ್ಸ್. ಒಂದು 2014 ಫಾರಿನ್ ಪಾಲಿಸಿಯಲ್ಲಿ ದೇರ್ ಇಸ್ ಅ ಶಿಫ್ಟ್ ಇನ್ ಫಾರಿನ್ ಪಾಲಿಸಿ. ನಾವು ಪ್ರೋ ಪ್ಯಾಲೆಸ್ಟೈನ್ ಇದ್ದೀವಿ, ಪ್ರೋ ಇರಾನ್ ಇದ್ದೀವಿ. ಇರಾನ್ ಏನಪ್ಪ ಅಂದ್ರೆ ನಮಗೆಲ್ಲ ಆಯಿಲ್ ಅಂದ್ರೆ ಎಟ್ ಲೆಸರ್ ರೇಟ್, ರಷ್ಯಾ ಎಟ್ ಲೆಸರ್ ರೇಟ್ ಅಂಡ್ ಎಟ್ ಇಂಡಿಯನ್ ಕರೆನ್ಸಿ. ಈಗ ಇರಾನ್ ಯಾಕೆ ಕೊಲಾಪ್ಸ್ ಮಾಡಿದ್ರಪ್ಪ ಅಂತಂದ್ರೆ $1 ಈಗ ನಮ್ದು ಹೆಂಗೆ 90 ರೂಪೀಸ್ ಇದೆ, ಅಲ್ಲಿ $1 ಈಸ್ ಈಕ್ವಲ್ ಟು 1,62,000 ರಿಯಾನ್ಸ್. ಅಂದ್ರೆ ಒಂದು ಗ್ಲಾಸ್ ನೀರು ಕುಡಿಬೇಕಂದ್ರೆ ಯು ಹ್ಯಾವ್ ಟು ಪೇ ಲೈಕ್ $1 ಟೈಪ್. ಸೊ ಆ ಟೈಪು ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿ 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 ಸುತ್ತ ಅವ್ರ ಕರೆನ್ಸಿ ನಡಲಾರ್ದಂಗೆ, ಅವ್ರದ್ದು ಬ್ಯಾಂಕಿಂಗ್ ಸಿಸ್ಟಮ್ ನಡಲಾರ್ದಂಗೆ ಇಷ್ಟೆಲ್ಲ ಮಾಡಿದ್ರೂ ಮಿಲಿಟರಿ ಪವರ್ ಇಷ್ಟು ಡೆವಲಪ್ ಮಾಡಿದ್ರಲ್ಲ, ಅವ್ರನ್ನ ಮೆಚ್ಬೇಕು ಅವ್ರನ್ನ. ನಿಜ. ರೈಟ್ ಸರ್. ಮುಂದೆ ಏನಾಗುತ್ತೆ ಸರ್, ಮುಂದೆ ಏನಾಗಬಹುದು ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ? ಈಗ ಏನೇ ಆದರೂ ಕೂಡ ವಿಶ್ವ ಮಟ್ಟದಲ್ಲಿ ಯುದ್ಧಗಳು ಆಗ್ತಾ ಇದ್ರೂ ಕೂಡ ವ್ಯಾಪಾರ ವಹಿವಾಟಿನ ಸಂಬಂಧಗಳು ಇದ್ದೇ ಇರ್ತವೆ. ಏನಾದರೂ ಆ ಮಟ್ಟಿಗೆ ಪರಿಣಾಮಗಳು ಬೀರುತ್ತಾ ಆರ್ಥಿಕತೆಯ ಮೇಲೆ? ಇಲ್ಲ, ಎಕನಾಮಿಕಲಿ ಯಾವ ಒಂದು ಇಡೀ ವಿಶ್ವದಲ್ಲಿ ಯಾವ ಮೂಲೆಯಲ್ಲೇನು ಯುದ್ಧ ಆಗಲಿ ಎಕನಾಮಿಕಲಿ ಎಲ್ಲರಿಗೂ ಎಫೆಕ್ಟ್ ಆಗ್ತದೆ. ಈಗ ಆಯಿಲ್ ಪ್ರೈಸಸ್ ಇದು ಇನ್ಕ್ರೀಸ್ ಆಗುತ್ತೆ. ಆಯಿಲ್ ಪ್ರೈಸಸ್ ಒಂದು ಸಲ ಇನ್ಕ್ರೀಸ್ ಆಯ್ತಪ್ಪ ಅಂದ್ರೆ ಇಟ್ ಹ್ಯಾಸ್ ಗಾಟ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಅದನ್ನ ಏನಪ್ಪ ಅಂದ್ರೆ 100 ಐಟಮ್ಸ್ಗೆ ಅದು ಟಚ್ ಆಗ್ತದೆ. ಸೊ ಆ ಟೈಪು ವಿಶ್ವದಲ್ಲಿ ತಲ್ಲಣ ಆಗ್ತದೆ. ಯಾಕಂದ್ರೆ ಅಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಏನಿದೆಯಲ್ಲ, ಎಲ್ಲ ಕಂಪ್ಲೀಟ್ ಅದೊಂದು 60 ಮೈಲ್ಸ್ ಒಂದು ಪ್ಯಾಸೇಜ್ ಇದೆ ಶಿಪ್ ಮೂಮೆಂಟಿಗೆ. ಅವೆಲ್ಲ ಏನಪ್ಪ ಅಂದ್ರೆ ಬ್ಲಾಕ್ ಮಾಡಿಬಿಡ್ತಾರೆ. ದೇ ವಿಲ್ ಅಲೋ ಓನ್ಲಿ ದೇರ್ ಫ್ರೆಂಡ್ಲಿ ಏನಪ್ಪ ಅಂದ್ರೆ ಕಂಟೈನರ್ಸ್, ಈ ಚೈನಾ ರಷ್ಯಾದ ಕಂಟೈನರ್ಸ್ ಇದಪ್ಪ ಚಲೋ ಅಂತ ಹೇಳ್ತಾರೆ. ಉಳಿದವೆಲ್ಲ ಬ್ಲಾಕ್ ಆಗಿಬಿಡ್ತದೆ. ಬಿಸ್ನೆಸ್ ಎಲ್ಲ ಏನಪ್ಪ ಅಂದ್ರೆ 30% ಆಫ್ ದ ಆಯಿಲ್ ಈಸ್ ಫ್ಲೋಯಿಂಗ್ ಥ್ರೂ ದ್ಯಾಟ್. ಸರ್, ಒಂದ್ ಕಡೆ ವಾರು ನನಗೊಂದು ಕುತೂಹಲ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಇನ್ನೊಂದು ಕಡೆ ಕ್ರೆಡಿಟ್ ವಾರ್ ನಡೀತಾ ಇರುತ್ತೆ ಸಹಜವಾಗಿ. ಟ್ರಂಪ್ ಈಗ ನಮ್ಮ ಆಪರೇಷನ್ ಸಿಂಧೂರ್ ಕುರಿತಂತೆಯೇ more than 70 ಟೈಮ್ಸ್ ಹೇಳಿದ್ದೆ ನಾವು ನೋಡಿದೀವಿ. ಇಸ್ರೇಲ್ ಕೂಡ ಪ್ರಬಲ ರಾಷ್ಟ್ರವಾಗಿ ಕಂಡಿರೋದ್ರಿಂದಾಗಿ ರಿಪೀಟೆಡ್ಲಿ ಟ್ರಂಪ್ ಈ ಯುದ್ಧದಲ್ಲಿ ತನ್ನ ಯಶಸ್ಸು ಅಥವಾ ತಾನು ಕ್ರೆಡಿಟ್ ತಗೊಳಕ್ ಪ್ರಯತ್ನ ಪಟ್ಟರೆ ರಿಯಾಕ್ಟ್ ಮಾಡ್ತಾ ಇರ್ತಾರ? ಇಲ್ಲ, ಜನರಿಗೇನು ಈಗ ಏನಂತಂದ್ರೆ ಅದೇ ಹೇಳ್ತನಲ್ಲ, ಪರ್ಸೆಪ್ಷನ್ ವಾರದಲ್ಲಿ ಯಾರು ಸಕ್ಸೀಡ್ ಆಗ್ತಾರ ಅಂತಕ್ಕೊಂದು ಪರ್ಸೆಪ್ಷನ್ ವಾರ್ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವಾರ್ಫೇರ್ ಏನಿರ್ತದಲ್ಲ, ಆ ಇದರಲ್ಲಿ ಹೌ ಈಗ ವೆಸ್ಟರ್ನ್ ಮೀಡಿಯಾದ ಒಂದು ನ್ಯೂಸ್ ಇರ್ತದೆ, ಅಲ್ ಜಜೀರಾ ಅಂತ ಒಂದು ಮೀಡಿಯಾ ಇರ್ತದೆ, ಅದ್ರ ರೀಚಬಿಲಿಟಿ ಎಷ್ಟಿರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಏನಪ್ಪ ಅಂದ್ರೆ ಇಟ್ ಈಸ್ ಆಲ್ಟಸ್ ನೌ ದಟ್ ಈಸ್ ಡೆಡ್, ನೌ ದ ರೆಜಿಮ್ ವಿಲ್ ಆ ಟೈಪ್ ಈ ಟೈಪ್. ಟ್ರಂಪ್ ಏನಪ್ಪ ಅಂದ್ರೆ ಈಸ್ ದ ಫಸ್ಟ್ ಒನ್ ಟು ಟೇಕ್ ಕ್ರೆಡಿಟ್ ಅದು, ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ದ್ಯಾಟ್ ಈಸಿ. ಅಂದ್ರೆ ಈಗ ಮುಂದೆ ಏನಾಗ್ತದೆ ನನಗೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಹೌ ಇಟ್ ವಿಲ್ ದಿಸ್ ಥಿಂಗ್. ಬಟ್ ಇಷ್ಟು ಮಾತ್ರ ಹೇಳ್ಬೋದು,
ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಟ್ರಂಪ್ ಹ್ಯಾಸ್ ಬರ್ಂಟ್ ಹಿಸ್ ಫಿಂಗರ್ಸ್. ರೈಟ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಇರ್ಬೋದು, ಮುಂದೆ ಏನಾಗಬಹುದು ಅಥವಾ ಇದುವರೆಗೂ ಯಾವ ಕಾರಣಕ್ಕೆ ಯುದ್ಧದ ಸನ್ನಿವೇಶಗಳು ಬಂದಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ, ಖಮೇನಿಯ ಅಂತ್ಯ, ಜೊತೆಗೆ ಮುಂದೇನಾಗಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಆದರೆ ಇದು ರಾಷ್ಟ್ರಗಳ ನಡುವಿನ ರಾಜಕೀಯ ಜಾಗತಿಕ ಮಟ್ಟದ ಯುದ್ಧವೇ ಹೊರತು ಯಾವುದೇ ನಾಗರಿಕನಿಗೆ ಈ ಯುದ್ಧಗಳು ಬೇಡ, ಯುದ್ಧದ ಸನ್ನಿವೇಶಗಳು ಬೇಡ, ಸಾವು ನೋವುಗಳು ಕೂಡ ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.